ಹಲೋ ಗಾಯ್ಸ್, ಇವತ್ತಿನ ನಾನು ಪುಷ್ ಪುಲ್ ಡೇನ ಫಾಲೋ ಮಾಡ್ತಿದ್ದೀನಿ. ಇಲ್ಲಿವರೆಗೆ ಸಿಂಗಲ್ ಬಾಡಿ ವರ್ಕೌಟನ್ನು ಮಾಡ್ತಿದ್ದೆ. ಆದರೆ ಪುಷ್ ಪುಲ್ ಡೇಗೆ ಯಾಕೆ ಹೋದೆ, ಇದರಿಂದ ಏನು ಬೆನಿಫಿಟ್ಸ್ ಹಾಗೆ ಏನು ಡಿಸ್ಅಡ್ವಾಂಟೇಜಸ್ಗಳಿದೆ ಅನ್ನೋದನ್ನು ಪೂರ್ತಿ ವರ್ಕೌಟ್ ಆಗಿ ಮನೆಗೆ ಹೋಗಿ ನನ್ನ ಪೋಸ್ಟ್ ವರ್ಕೌಟ್ ಮೀಲನ್ನು ತಿಂತ ಹೇಳ್ತೀನಿ. ಇಸ್ಕೋ ಮೊದಲು ಕ್ಲೀನಾಗಿ ವರ್ಕೌಟನ್ನು ಮುಗಿಸ್ಬಿಟ್ಟು ನಂತರ ಮನೆಗೆ ಹೋಗ್ಬಿಟ್ಟು ಕೆಲವೊಂದು ಇನ್ಫಾರ್ಮೇಷನನ್ನು ಕೊಡ್ತೀನಿ. ವರ್ಕೌಟನ್ನು ಮಾಡಿ. ಬೆಂಚ್ ಪ್ರೆಸ್ ಮುಗೀತು, 2 ಸೆಟ್ ಮಾಡಿದೆ. ಯಾಕಂದರೆ ಇವತ್ತು ಪುಷ್ ಡೇ ಆಗಿರೋದ್ರಿಂದ ಶೋಲ್ಡರು, ಟ್ರೈಸು, ಚೆಸ್ಟು ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ, ಜಾಸ್ತಿ ವಾಲ್ಯೂಮ್ ಆಗಬಾರ್ದು. ಹಾಗಾಗಿ 2 ಸೆಟ್ ಮಾಡಿದೆ. ಫಸ್ಟು 17.5 ಅಂದರೆ ಪ್ಲೇಟ್ ಆ್ಯಂಡ್ 20 kg ಸೈಡ್ ಮಾಡಿದೆ. ಇವಾಗ ಅಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಪ್ರೋಗ್ರೆಸಿವ್ ಲೋಡನ್ನು ಮಾಡೋಣ. ಮತ್ತು ಒಳ್ಳೆ ಚೆಸ್ಟ್ ಪಂಪ್ ಆಗ್ತಿದೆ, ಯಾಕಂದರೆ ನಿನ್ನೆ ನಂದು ರೆಸ್ಟ್ ಆಗಿತ್ತು. ನೆಕ್ಸ್ಟ್ ವರ್ಕೌಟ್ ಮಾಡೋಣ. ಚೆಸ್ಟಿಂದು ಇನ್ಕ್ಲೈನ್ ಡಂಬಲ್ ಪ್ರೆಸ್. ವರ್ಕೌಟ್ ಮುಗಿಸಾಯಿತು, ಚೆನ್ನಾಗಾಯ್ತು ವರ್ಕೌಟು. ಮತ್ತು ಯಾಕೆ ಫುಲ್ ವರ್ಕೌಟ್ನ ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಮುಂದೆ ಹೇಳ್ತೀನಿ. ವರ್ಕೌಟಿಂದ ಬಂದು ನಾನು ಮೊದಲು 3-5 ಗ್ರಾಮ್ ಅಷ್ಟು ಕ್ರೇಟಿನನ್ನು ತಗೊಳ್ತೀನಿ. ಅದಾದಮೇಲೆ ಇವತ್ತು ನನ್ನ ಪೋಸ್ಟ್ ವರ್ಕೌಟ್ ಮೀಲಾಗಿ 2 ಚಪಾತಿ, ಹಾಗೆ 200 ml ಕರ್ಡ್ ಮೊಸರು, ಮತ್ತು 1 ಸ್ಕೂಪ್ ವೇ ಪ್ರೋಟೀನ್. ಸದ್ಯಕ್ಕೆ ನಾನು ವೇ ಪ್ರೋಟೀನ್ ಯೂಸ್ ಮಾಡ್ತಿದ್ದಿಲ್ಲ. ಇವಾಗ ಯಾಕೆ ಮಾಡ್ತಿದ್ದೀನಿ ಅಂದರೆ ವೆಜಿಟೇರಿಯನ್ ಡಯಟನ್ನು ಫಾಲೋ ಮಾಡ್ತಿದ್ದೀನಿ. ಹಾಗಾಗಿ ವೇ ಪ್ರೋಟೀನನ್ನು ತೊಗೋಬೇಕಾಗ್ತಿದೆ. ಓಕೆ, ಮೀಲ್ ನಾನು ಯೂಸ್ ಮಾಡ್ತಿರೋ ಕ್ರೇಟಿನ್ ಬ್ರ್ಯಾಂಡ್ ಇವಾಗ ಕಾರ್ಬೋಮೈಡ್ ಫೋರ್ಟೆ. ಇದು ಸ್ವಲ್ಪ ಕಮ್ಮಿ ಬೀಳುತ್ತೆ, ಅಂದರೆ 250 ಗ್ರಾಮಿಗೆ 569 ವರ್ತ್ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ತಗೊಳ್ತಾ ಇದ್ದೀನಿ. ಆ್ಯಂಡ್ ರಿಸಲ್ಟ್ ಕೂಡ ಚೆನ್ನಾಗಿದೆ. ಸದ್ಯಕ್ಕೆ ಯಾಕೆ ವೀಡಿಯೋನ ಅಂದರೆ ರೆಕಾರ್ಡ್ ಮಾಡಿಲ್ಲ ಅಂದರೆ ಜಿಮ್ಮಲ್ಲಿ ನಂದು ಟ್ರೈಪಾಡ್ ಏನಿದೆ ಅದು ಸ್ವಲ್ಪ ಇದಾಗಿದೆ, ಅಂದರೆ ಕಟ್ಟಾಗಿದೆ, ಯೂಸ್ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಬಾಟಲ್ ಮೇಲೆ ಇಟ್ಟು ನಾನು ಕೆಲವೊಂದು ಕ್ಲಿಪ್ಸನ್ನು ಯೂಸ್ ಮಾಡಿದ್ದೀನಿ. ಇನ್ಮೇಲೆ ಅದೇ ಥರ ಮಾಡಬೇಕಾಗುತ್ತೆ. ಮತ್ತು ಇವಾಗ ನನ್ನ ಪೋಸ್ಟ್ ವರ್ಕೌಟ್ ಮೀಲನ್ನು ನಾನು ತಿಂತೀನಿ, ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಇವಾಗ ಪುಷ್ ಪುಲ್ ಲೆಗ್ಗನ್ನು ಯಾಕೆ ಮಾಡ್ತಿದ್ದೀನಿ ಅಂದರೆ, ನಾನು ನನ್ನ ಇವಾಗ ವರ್ಕಿನ್ ಸ್ಪ್ಲಿಟ್ ಹೇಗಿದೆ ಅಂದರೆ ಪುಷ್ ಪುಲ್ಲು 1 ಡೇ ಗ್ಯಾಪ್ ತಗೊಳ್ತೀನಿ, ಮತ್ತು ಲೆಗ್ ಮತ್ತು ಪುಷ್ ಪುಲ್ಲು ಒನ್ ಡೇ ಗ್ಯಾಪ್, ಆ ಥರ. ಅಂದರೆ 2 ವರ್ಕೌಟ್ ಆದ ತಕ್ಷಣ ಗ್ಯಾಪ್ ತೊಗೊಳ್ತಿದ್ದೀನಿ. ಅಕಸ್ಮಾತ್ ಈಗ ಲೆಗ್ ಮತ್ತು ಪುಷ್ ಬಂತಂದರೆ ಸೇಮ್ ಅದೇ ಥರ ಇರುತ್ತೆ. ಮಾರನೇ ದಿವಸ ಗ್ಯಾಪ್ ತೊಗೊಂಡು ಮತ್ತು ನೆಕ್ಸ್ಟು 2 ಡೇಸು ಬಿಡದೆ ವರ್ಕೌಟ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ರಿಕವರಿಗೆ ನಾವು ಟೈಮ್ ಕೊಟ್ಟಂಗೆ ಆಗುತ್ತೆ. ಹಾಗೆಯೇ ವರ್ಕೌಟ್ ಕೂಡ ನನ್ನ ವರ್ಕೌಟ್ನ ವಾಲ್ಯೂಮ್ ಕೂಡ ಜಾಸ್ತಿ ಇಲ್ಲ. ವರ್ಕೌಟ್ನ ವಾಲ್ಯೂಮ್ ಹೇಗಂದರೆ ನಾನು 12 ಸೆಟ್ಸ್ ಮಾಡ್ತೀನಿ ಅಷ್ಟೇ, ಅದೂ ಎಲ್ಲ ಫೇಲ್ಯೂರ್ ತನಕ. ಹೀಗಾಗಿ ರಿಕವರ್ ಮೇಯ್ನಾಗಿ ಆಗುತ್ತೆ. ಹಾಗೆಯೇ ನಾನು ಇವಾಗ ಕ್ಯಾಲೋರಿ ಡೆಫಿಸೆಟಲ್ಲಿದ್ದೀನಿ. ಪೂರ್ತಿಯಾಗಿ ಏನು ಮಾಡ್ತಿಲ್ಲ. ಆ್ಯಕ್ಚುಲಾಗಿ 2800 ಕ್ಯಾಲೋರೀಸ್ ತಿಂತಿದ್ದೆ, ಇವಾಗ 2600 ಕ್ಯಾಲೋರೀಸ್ ಇದ್ದೀನಿ. ಇನ್ನು ಹೋಗ್ತಾ ಕಟ್ ಮಾಡಬೇಕಾಗುತ್ತೆ ಕ್ಯಾಲೋರೀಸನ್ನು, ಯಾಕಂದರೆ ನಾವು ಸ್ಟೇಜಲ್ಲಿ ಸ್ಟೆಡೆಡ್ ಆಗಿ ಕಾಣಬೇಕು, ಅಂದರೆ ICN ಬ್ಯಾಂಗ್ಳೂರಲ್ಲಿ. ಓಕೆ, ನೆಕ್ಸ್ಟ್ ನಾನು ಮೀಲನ್ನು ತಿಂತೀನಿ. ಸಸ್ತಾ ಫ್ರಿಜ್ ಅಂದರೆ ಈಗ ನಾನು ಮೊಸರನ್ನದಂದರೆ 500 ml 200 ml ಯೂಸ್ ಮಾಡ್ತೀನಿ. ಮತ್ತು ಅದರಲ್ಲಿ ಅರ್ಧ ಮೊಸರನ್ನ ನಾನು ವೇಸ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಜಾಸ್ತಿ ತಿನ್ನಿಟ್ರೆ ಏನಾಗಲ್ಲ, ಒಂದೊಂದು ಸತಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಹೀಗೆ ನೀರಾಗಿಬಿಟ್ಟು ಮೊಸರನ್ನ ಈ ರೀತಿ ಇಟ್ಬಿಡ್ತೀನಿ. ಹಾಗಾಗಿ ಬೇಗ ಹಾಳಾಗೋದಿಲ್ಲ. ಈ ರೀತಿ ಮೊಬೈಲನ್ನು ಪದೇ ತಿರ್ಸೋಕ್ಕೆ ಕಷ್ಟ ಆಗುತ್ತೆ. ಇವತ್ತು ಅಮ್ಮನ ಹತ್ರ ಬಾಳೆಹಣ್ಣಿನ ಚಪಾತಿ ಮಾಡಿ ಕೇಳಿದ್ದೆ, ಸಂಡೆ ಆಗಿದ್ದರಿಂದ. ಹಾಗಾಗಿ ಅದನ್ನು ಇವತ್ತು ನಾನು ಪೋಸ್ಟ್ ವರ್ಕೌಟ್ ಮೀಲಾಗಿ ತಗೊಳ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ, ನಾನು ಅದೇ ನಿಮಗೆ ಗೊತ್ತಿರ್ಬೋದು ಪುಷ್ ಪುಲ್ಲಿಗೆ ಯಾಕೆ ಬಂದೆ ಅಂತ ಮೊದಲೇ ಹೇಳಿದ್ದೀನಿ. ನೀವು ಕೂಡ ಅಷ್ಟೇ, ನೀವು ಯಾವ ರೀತಿ ವರ್ಕೌಟ್ ಮಾಡ್ತೀರ ಅನ್ನೋದು ಅಷ್ಟು ಮ್ಯಾಟರ್ ಆಗೋಲ್ಲ. ಯಾಕಂದರೆ ನಿಮ್ಮ ಬಾಡಿ ಸರಿಯಾಗಿ ರಿಕವರಿ ಆಗಿಲ್ಲ ಅಂದರೆ ಮಸಲ್ ಏನಿದೆ ಗ್ರೋ ನಿಜವಾಗ್ಲೂ ಆಗಲ್ಲ.
ಹಾಗಾಗಿ ಸುಮ್ಮನೆ ಓವರ್ ಟ್ರೈನಿಂಗ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೇ ಫೇಲ್ಯೂರ್ ತನಕ ಪುಷ್ ಮಾಡಿ ವಾಲ್ಯೂಮನ್ನು ಆದಷ್ಟು ಕಮ್ಮಿ ಇಟ್ಟು ಹೈ ಇಂಟೆನ್ಸಿಟಿಯಲ್ಲಿ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಸ್ವಲ್ಪ ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ಯಾಕಂದರೆ ಏನು ಮಾಡೋಕ್ಕಾಗಲ್ಲ. ಹೀಗಿದೆ ನಾನೊಂದು ನನ್ನ ಮನೆಯೊಂದು ತೋರಿಸ್ತೀನಿ ನೋಡಿ. ಹೀಗಿದೆ ಸದ್ಯಕ್ಕೆ ನಾನು ಇದೇ ಥರ ವೀಡಿಯೋ ಮಾಡಬೇಕಾಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಫ್ರೀಯಾಗಿ ಎಷ್ಟು ಇನ್ಫಾರ್ಮೇಷನ್ ಇದೆ ಮತ್ತು ಯಾವ ರೀತಿಯಾಗಿ ಒಂದು ಟಿಪ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ನನ್ನ ಪೋಸ್ಟ್ ವರ್ಕೌಟ್ ನೀವು ಮೇಲೆ ನೋಡಿರ್ಬೋದು. ಇದನ್ನು ನಾನು ತಿಂದು ಫ್ರೆಶ್ ಅಪ್ ಆಗಿ ಮತ್ತು ಸ್ವಲ್ಪ ವಾಕನ್ನು ಮಾಡಿಬಿಟ್ಟು ಮಲಗ್ತೀನಿ. ಮತ್ತು ಇವತ್ತಿನ ವರ್ಕೌಟ್ ಕೂಡ ಸರಿಯಾಗಿ ನಡೆಯಿತು. ನಾಳೆ ನಂದು ಫುಲ್ ಡೇ ಇದೆ, ಆಮೇಲೆ ಒಂದು ದಿವಸ ಗ್ಯಾಪು, ನಂತರ ಮತ್ತೆ ಲೆಗ್ ಡೇ, ಈ ರೀತಿ. ಮುಂದಿನ ವೀಡಿಯೋದಲ್ಲಿ ತುಂಬ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ಮಾಡ್ತೀನಿ. ಸದ್ಯಕ್ಕಿಷ್ಟೇ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಡೈಲಿ ಇಲ್ಲಾಂದರೆ 2 ಡೇಸಿಗೆ ಒಂದು ಸತಿ ಆದರೂ ಖಂಡಿತ ನಾನು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಕ್ವಾಲಿಟಿಯಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಗುಡ್ ನೈಟ್ ಆಲ್. ಬಾಯ್.